ಆಡ್ತಾರೆ, ಅವರು ಮಿಡ್ಲ್ ಆರ್ಡ್ರಲ್ಲಿ ಬರ್ತಾರೆ, ಡಮಾಲ್ ಡಿಮೇಲ್ ಬ್ಯಾಟಿಂಗ್ ಆಡ್ತಾರೆ. ಅವರು ಬರೀ ಆಫ್ ಸ್ಪಿನ್ ಆಗ್ತಾರೆ ಅಂದರೆ ಈ ವ್ಯಕ್ತಿ ಆಫ್ ಸ್ಪಿನ್ನು ಆಗ್ತಾರೆ, ಲೆಗ್ ಸ್ಪಿನ್ನು ಆಗ್ತಾರೆ. ಸೊ ಲಿಯಮ್ ಲಿವಿಂಗ್ಸ್ಟನ್ ಅಂತ ಒಬ್ಬ ಪ್ಲೇಯರ್ ಬಂದ ಮೇಲೆ ನನಗೆ ಅವ್ರ ಅವಶ್ಯಕತೆ ಇಲ್ಲ. ಬಟ್ ಎದುರಿಸೋ ಟೀಮ್ ಆಗಬೇಕು ಅಂತಾನೆ. ಬೇರೆ ಕಳೆದ ಎಲ್ಲ ಸೀಸನ್ನು ನೋಡ್ತಾ ಬಂದಾಗಲೂ ಕೂಡ ಆರಂಭದಲ್ಲಿ ನಮಗೆ ಗೆಲ್ಲಿದ್ದಾಗ ಎದುರಿಸಿದಷ್ಟು ನಮಗೆ ಕಳೆದ ಬಾರಿನೂ ಕೂಡ ಕೊನೆಗೆ ಒಂದು ಸರಿ ಸೀಸನ್ ಪೂರ್ತಿ ಪ್ರತಿ ಮ್ಯಾಚ್ನೂ ಗೆಲ್ಕೋತಾ ಬಂದರು. ಬಟ್ ಈ ಸರಿನೂ ಆ ಥರ ರಿಪೀಟ್ ಆಗಬೇಕು ಅಂತ ಒಂದು ಎದುರಿಸೋ ಟೀಮ್ ಆಗಿದೆಯಾ ಅಂತ ಈ ಬಾರಿ? ಇಲ್ಲ, ನೀವು ಹೆದರಿಸೋ ಟೀಮ್ ಈಗ ಲಾಸ್ಟ್ ಇಯರ್ ಚಾಂಪಿಯನ್ಸ್ ಯಾರು ಹೇಳಿ? KKR ಟೀಮ್ ನೋಡಿದ್ರೆ ನಿಮ್ಗೆ ಹೆದರೋಂಗೆ ಆಗ್ತಾಯಿತ್ತಾ? ಇಲ್ಲ, ಎಲ್ಲರೂ ನಿಮಗೆ ಕಾಂಟ್ರಿಬ್ಯೂಟ್ ಮಾಡೋವಂಥ ಪ್ಲೇಯರ್ಗಳು ಬೇಕಾಗಿತ್ತು. 11 ಔಟ್ ಆಫ್ 11 ಆ ಒಂದು ಟೈಟ್ ಸಿಚುಯೇಷನ್, ಪ್ರೆಷರ್ ಸಿಚುಯೇಷನ್ ಬಂದಾಗ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋವಂಥ ಪ್ಲೇಯರ್ಗಳು ಬೇಕು ನಿಮಗೆ. ಅಲ್ಲಿ ಆ ಥರ ಪ್ಲೇಯರ್ಗಳನ್ನ ಹ್ಯಾಂಡ್ ಪಿಕ್ ಮಾಡಿ ಚೂಸ್ ಮಾಡಿ ಅವ್ರು ಚಾಂಪಿಯನ್ಸ್ ಆಗಿದ್ದು. ಅವ್ರ ಬ್ಯಾಟಿಂಗ್ ಲೈನಪ್ ಈಗ SRH ಕಂಪೇರ್ ಮಾಡಿದ್ರೆ ಅವ್ರ ರನ್ನರ್ಸು. SRH ನೋಡಿದ್ರೆ ನಿಮಗೆ ಭಯ ಬರೋದು, ಅಣ್ಣ ಟ್ರಾವಿಸ್ ಹೆಡ್ ಕಟ್ ಹಾಕೋದು ಹೆಂಗೆ, ಅಭಿಷೇಕ್ ಶರ್ಮನ್